ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಾಕ್ ಕಾರ್ಯಕ್ರಮ. ಇಂದಿನ ಟ್ರಾವೆಲ್ ಟಾಕ್ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಪಾಲ್ಗೊಳ್ತಾ ಇರುವಂತರು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಸಚಿವರಾಗಿರುವಂತಹ HK ಪಾಟೀಲ್ ಅವರು. ಇವರು ಸಚಿವರಾಗಿ ಬಂದ ಮೇಲೆ ಕರ್ನಾಟಕದಲ್ಲಿ ಆಗಿರುವಂತಹ ಟೂರಿಸಂಗೆ ಸಂಬಂಧಿಸಿದಂತಹ ಬೆಳವಣಿಗೆಗಳು ಏನೇನು, ಅಭಿವೃದ್ಧಿ ಪರ ಕೆಲಸಗಳು ಏನೇನು ನಡೆದಿವೆ ಎಂಬುದರ ಕುರಿತು ಅವರಿಂದಾನೇ ಮಾಹಿತಿಯನ್ನ ಕಲೆ ಹಾಕೋಣ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್, ಪ್ರವಾಸೋದ್ಯಮ ಸಚಿವರಾಗಿ ಕಳೆದ 2.5 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದೀರಿ. ಒಂಥರ ಹಾಫ್ ವೇ ಅಂತ ಹೇಳ್ಬೋದು. ಸೊ ಏನೇನು ಅಭಿವೃದ್ಧಿ ಪರ ಕೆಲಸಗಳು ನಡೆದಿವೆ ಸರ್ ಈಗ ಟೂರಿಸಂ ಇಂಡಸ್ಟ್ರಿಯಲ್ಲಿ? ನಮ್ಮ ಸರ್ಕಾರ ಬಂದ ಮೇಲೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಚನೆ ಆದಮೇಲೆ ನನಗೆ ಪ್ರವಾಸೋದ್ಯಮ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅತ್ಯಂತ ಸಮಾಧಾನಕರವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿದ್ದೇವೆ, ಕಾರ್ಯಕ್ರಮಗಳನ್ನು ರೂಪು ಮಾಡಿದ್ದೇವೆ, ಹೊಸ ಹೊಸ ಆಲೋಚನಾ ಪ್ರಕ್ರಿಯೆಗಳನ್ನು ಹರಿಬಿಟ್ಟು ಅವುಗಳನ್ನು ಸಾಧ್ಯಗೊಳಿಸಿದ್ದೇವೆ ಅನ್ನುವ ಸಮಾಧಾನ ನಮ್ಮದು. ನೀವು ಹೇಳಿದಾಗೆ 2.5 ವರ್ಷ ಅಂದರೆ ಎಸ್, ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ ಹಾಫ್ ವೇ ಮಾರ್ಕ್. 60% ಸಮಯ ಆಗಿದೆ ಅಂತಲೇ ಭಾವಿಸ್ಕೊಳ್ಳಲೇಬೇಕು. ಈ ಒಂದು ಅವಧಿಯಲ್ಲಿ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮದ ಒಟ್ಟು ಚಿಂತನೆಯೊಳಗೆ ಬಹಳ ದೊಡ್ಡ ಬದಲಾವಣೆಯನ್ನು ಮಾಡಿದ್ದೇವೆ. ಪ್ರವಾಸೋದ್ಯಮ ಅಂದರೆ ಏನು, ಕೆಲವರು ಐಷಾರಾಮಿ ಪ್ರವಾಸೋದ್ಯಮ ಮಾತ್ರ, ಅದಕ್ಕೆ ಒತ್ತು ಕೊಡಬೇಕು, ಅಂಥದನ್ನು ಮಾತ್ರ ಮಾಡಬೇಕು ಅನ್ನುವಂಥದ್ದೇನಿತ್ತಲ್ಲ, ಅಲ್ಲಿಂದ ನಾವು ನಮ್ಮ ಆ್ಯಟಿಟ್ಯೂಡ್ನಲ್ಲಿ ಚೇಂಜ್ ಆಗಿದೆ, ಮನೋವೃತ್ತಿಯಲ್ಲಿ ಬದಲಾವಣೆ ಆಗಿದೆ, ನಮ್ಮ ತಿಳುವಳಿಕೆಯಲ್ಲಿ ಬದಲಾವಣೆ ಆಗಿದೆ. ಅತ್ಯಂತ ದುರ್ದೈವ ಅಂದರೆ ಯಾವುದು ವಿಶೇಷವಾಗಿರ್ತಕ್ಕಂಥ ಪ್ರವಾಸಗಳ ಮೂಲಕ ಮಕ್ಕಳಿಗೆ ತಿಳುವಳಿಕೆಯನ್ನು, ವೃದ್ಧರಿಗೆ ಅಂತಃಶಕ್ತಿಯನ್ನು, ಸಮಾಜಕ್ಕೆ ಒಳಿತನ್ನು ನೀಡ್ಬೋದಾಗಿತ್ತು, ಅಂಥ ಪ್ರವಾಸೋದ್ಯಮದ ಬಗ್ಗೆ ಚರ್ಚೆ ಆಗಲಿ, ಚಿಂತನೆ ಆಗಲಿ, ಕಾರ್ಯಕ್ರಮ ರೂಪಿಸೋದಾಗಲಿ ಯಾವುವು ಸಹಿತ ಇಲ್ವೇನೋ ಅನ್ನುವಂಥ ಒಂದು ಅನಿಸಿಕೆ ಜನರಲ್ಲಿ ಮೂಡ್ತಾಯಿತ್ತು. ನಾನು ನಿಮಗೆ ಉದಾಹರಣೆ ಹೇಳೋದಾದರೆ ನೋಡಿ, ಈ ಲಕ್ಷಗಟ್ಟಲೆ ಶಾಲಾ ಮಕ್ಕಳು ಒಂದು ಕಡೆಯಿಂದ ಒಂದು ಕಡೆಗೆ ಪ್ರವಾಸಕ್ಕೆ ಬರ್ತಾವೆ. ಅದು ಕರಾವಳಿ ಪ್ರದೇಶದೊಳಗೆ ನೀವು ನೋಡೋದಾದರೆ ಮುರುಡೇಶ್ವರದಿಂದ ಧರ್ಮಸ್ಥಳ, ಅಲ್ಲಿಂದ ಮೈಸೂರುವರೆಗೆ ಪ್ರವಾಸ ಒಂದು. ಈ ಕಡೆ ಹೋದರೆ ಅಂದರೆ ಎಲ್ಲೋ ಒಂದು ಕಡೆ ಶಿವಮೊಗ್ಗದಿಂದ ಬಿಜಾಪುರದವರೆಗೆ, ಕೊಪ್ಪಳದಿಂದ ಬೀದರ್ವರೆಗೆ ಅದ್ಭುತವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳದಾವು. ಆ ತಾಣಗಳನ್ನು ನೋಡೋದ್ರ ಮೂಲಕ ಮಕ್ಕಳು ಜ್ಞಾನಾರ್ಜನೆ ಮಾಡ್ಕೊಳ್ತಾರೆ. ಮಕ್ಕಳು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ತಾರೆ. ನಮಗೆಲ್ಲರಿಗೂ ಗೊತ್ತಿದ್ದಾಗೆ ದೇಶ ಸುತ್ತು ಕೋಶ ಓದು ಅಂತಾರೆ. ದೇಶ ಸುತ್ತುವ ಆ ಕೆಲಸದ ಮೂಲಕ ಏನು ಎನ್ಲೈಟನ್ಮೆಂಟ್, ಎಜುಕೇಷನ್ ಮಕ್ಕಳು ಮಾಡ್ಕೊಳ್ತಾರೆ ಅಥವಾ ಯುವಕರು ಮಾಡ್ಕೊಳ್ತಾರೆ, ಅದು ಭಾರಿ ಮಹತ್ವದ ಪ್ರವಾಸದ ಒಂದು ಉದ್ದೇಶ. ಹಾಗೂ ಅದ್ರ ಬಗ್ಗೆ ನಮ್ಮ ಇಲಾಖೆ ನಾವು ವಿಶೇಷ ಮಹತ್ವ ಕೊಟ್ಟಿದ್ದೇವೆ. ಅದರ ಜೊತೆಗೇ ಹೊಸ ಹೊಸ ಪ್ರವಾಸಿ ತಾಣಗಳನ್ನು ನಮ್ಮ ಇಲಾಖೆಯವರು ಗುರುತಿಸಿ ಅವುಗಳಿಗೆ ಇವತ್ತು ಹೆಚ್ಚು ಪ್ರಚಾರ ಅನ್ರಿ, ಪ್ರಸಾರ ಅನ್ರಿ, ಅಲ್ಲಿ ಕಾರ್ಯಕ್ರಮ ಅನ್ರಿ, ಅಲ್ಲಿ ಮೂಲಭೂತ ಸೌಲಭ್ಯ ಅನ್ರಿ, ಅವನ್ನ ಸೃಷ್ಟಿ ಮಾಡುವಂಥ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಿಮಗೆ ಹೇಳೋದಾದರೆ ನಾಗಾವಿಯೊಳಗೆ ವಿಶ್ವವಿದ್ಯಾಲಯ ಇತ್ತು. ಸಾವಿರ ವರ್ಷಗಳ ಹಿಂದೆ ವಿಶ್ವವಿದ್ಯಾಲಯ ಇತ್ತು. ಕನ್ನಡದ ಪ್ರಥಮ ವಿಶ್ವವಿದ್ಯಾಲಯ ನಾಗಾವಿ ಒಳಗಿತ್ತು. ಆದರೆ ಅದ್ರ ಬಗ್ಗೆ ಎಲ್ಲಿಯೂ ಮಾಹಿತಿನೇ ಇರಲಿಲ್ಲ, ಅದ್ರ ಬಗ್ಗೆ ಚಿಂತನೆ ಇರಲಿಲ್ಲ. ಆ ವಿಶ್ವವಿದ್ಯಾಲಯ ಕನ್ನಡದ ಪ್ರಥಮ ವಿಶ್ವವಿದ್ಯಾಲಯ ಅಂತ ಏನು ನಾವು ಇವತ್ತು ಕೇಳ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಆ ಅಭಿಮಾನ ಪಡಿತಾ ಇದ್ದೇವಲ್ಲ, ಅಂಥ ವಿಶ್ವವಿದ್ಯಾಲಯದ ಬಗ್ಗೆ
ಮಾಹಿತಿಯನ್ನು ಹೆಕ್ಕಿ ತೆಗೆದಿದ್ದೇವೆ. ಜನರನ್ನು ಅಲ್ಲಿ ಹೋಗೋದಕ್ಕೆ ಇವತ್ತು ಆಸಕ್ತಿಯನ್ನು ಬೆಳೆಸಿದ್ದೇವೆ. ಹಾಗೆ ಬನ್ನಿ, ಲಕ್ಕುಂಡಿಗೆ ಬನ್ನಿರಿ. ಲಕ್ಕುಂಡಿ ಅಂತ ಶ್ರೇಷ್ಠ ಸ್ಥಳ ಅಲಕ್ಷ್ಯವಾಗಿದ್ದಿಲ್ವೇ? ಆ ಅಲಕ್ಷ್ಯವಾಗಿರ್ತಕ್ಕಂಥ ಲಕ್ಕುಂಡಿಗೆ ಇವತ್ತು ವಿಶೇಷ ಮಹತ್ವ ಕೊಟ್ಟು ಅಲ್ಲಿ ಪ್ರಾಚ್ಯಾವಿಶೇಷಗಳನ್ನೆಲ್ಲ ಸಂಗ್ರಹಿಸಿಟ್ಟು ಸುಮಾರು 16 ದೇವಸ್ಥಾನಗಳನ್ನು ಹಾಗೂ ಬಾವಿಗಳನ್ನು ಪುನಶ್ಚೇತನಗೊಳಿಸೋದ್ರ ಮೂಲಕ, ಅಲ್ಲಿ ಒಂದು ಓಪನ್ ಮ್ಯೂಸಿಯಂ ಮಾಡೋದರ ಮೂಲಕ, ಅಲ್ಲಿ ಎಕ್ಸ್ಕವೇಷನ್ ಪ್ರಾರಂಭಿಸೋದ್ರ ಮೂಲಕ ಆ ಒಂದು ಸ್ಥಳ ಇವತ್ತು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಬೇಕು ಅನ್ನುವಂಥ ನಮ್ಮ ಇಲಾಖೆ ಆಶಯದ ಜೊತೆಗೆ ಜನರಲ್ಲೂ ಸಹಿತ ಆ ಆಶಯ ಭಾವನೆ ಮೂಡಿದೆ. ಅಷ್ಟೇ ಯಾಕೆ, ನೀವು ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಬನ್ನಿ ನೋಡಿ. ನಮ್ಮ ರಾಜ್ಯದೊಳಗೆ 1,25,000ಕ್ಕೂ ಹೆಚ್ಚು ಜನರನ್ನು ಪ್ರತಿ ವರ್ಷ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಬಹುದೊಡ್ಡ ಶ್ರದ್ಧಾ ಕೇಂದ್ರ ಅದು. 1,25,00,000 ಜನ ಅಲ್ಲಿ ಬರ್ತಾರೆ ಪ್ರತಿ ವರ್ಷ ಅಂದರೆ ಅದೇ ಆಶ್ಚರ್ಯಕರ ಅಲ್ವಾ? ಯಾರು ಮಾತಾಡ್ತಿದ್ರು? ಯಲ್ಲಮ್ಮನ ಗುಡ್ಡದ ಬಗ್ಗೆನೇ ಯಾರು ಮಾತಾಡಿದ್ರು. ಇವತ್ತು ಅಲ್ಲಿ ಸುಮಾರು 2,500 ಕೋಟಿ ರೂಪಾಯಿಗಳ ವೆಚ್ಚದಿಂದ, ಆ ಇನ್ವೆಸ್ಟ್ಮೆಂಟ್ದಿಂದ, ಆ ಹಣ ತೊಡಗಿಸೋದ್ರ ಮೂಲಕ ಅಲ್ಲಿ ದಾಸೋಹ ವ್ಯವಸ್ಥೆ ಆಗಲಿ, ಅಲ್ಲಿ ಎತ್ತುಗಳು ಕಟ್ಕೊಂಡು ಚಕ್ಕಡಿ ಎಲ್ಲ ಬರ್ತವೆ, ಅವುಗಳಿಗೆ ಮೇವು ದಾಸೋಹ ವ್ಯವಸ್ಥೆ ಆಗಲಿ, ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಮ್ಯೂಸಿಯಂ ಆಗಲಿ, ಅಲ್ಲಿ ಉಳಿದುಕೊಳ್ಳೋದಕ್ಕೆ ಸೌಲಭ್ಯಗಳಾಗಲಿ, ಮೂಲಭೂತ ಸೌಲಭ್ಯಗಳಾಗಲಿ, ಇವೆಲ್ಲವುಗಳನ್ನು ಸೃಷ್ಟಿ ಮಾಡೋದರ ಜೊತೆಗೆ ಆ ಕ್ಯೂ ಕಾಂಪ್ಲೆಕ್ಸನ್ನು ಮೊದಲು ಮಾಡಿಕೊಂಡು ನಾವು ಅಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಇದೊಂದು ಇಷ್ಟು ವರ್ಷಗಳ ನಂತರ ಮಾಡ್ತಾ ಇದ್ದೇವಲ್ಲ ಅನ್ನುವಂಥ ಕಾರಣಕ್ಕೆ ಸ್ವಲ್ಪ ನೋವು ಇದ್ರೂ ಸಹಿತ ಈಗ ಪ್ರಾರಂಭ ಮಾಡಿದ್ವಲ್ಲ ನಮ್ಮ ಸರ್ಕಾರ ಅನ್ನುವ ಹೆಮ್ಮೆ ನಮ್ಮದು. ಇವತ್ತು ಕರಾವಳಿ ಪ್ರದೇಶದಲ್ಲಿ ನೋಡಿದರೆ ಸುಮಾರು 320 ಕಿಲೋಮೀಟರ್ವರೆಗೆ ನಮ್ಮದು ಬೀಚಸ್ ಇದೆ. ಸಮುದ್ರದ ದಡದಲ್ಲೇ ನಮ್ಮ ಭಾಗ ಇದೆ. ಆ 320 ಕಿಲೋಮೀಟರ್ ಏನಿದೆ ಅದರ ಅಭಿವೃದ್ಧಿ ಮಾಡೋದಕ್ಕೆ ಸುಮಾರು 40 ನೋಡ್ಸ್ ಈಗಾಗಲೇ ಗುರುತಿಸಿದ್ದೇವೆ. ಅವುಗಳ ಅಭಿವೃದ್ಧಿ ಕೆಲಸಕ್ಕಾಗಿ ಈಗಾಗಲೇ ಯೋಜನೆ ಸಿದ್ಧ ಆಗ್ತಾ ಇದೆ. ಸೊ ಈಗಾಗಲೇ ಪ್ರವಾಸೋದ್ಯಮ ನೀತಿ ಜಾರಿಯಲ್ಲಿದೆ. ಸೊ ಟೂರಿಸಂ ಪಾಲಿಸಿ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಕಾರ್ಯಪ್ರವೃತ್ತವಾಗಿದೆ ಅನಿಸುತ್ತೆ ಸರ್? ನೋಡಿ, ಪ್ರವಾಸೋದ್ಯಮ ನೀತಿ ಇದೊಂದು ಮಾದರಿಯ ನೀತಿಯಾಗಿದೆ. ಈ ನೀತಿಯ ಮುಖಾಂತರ ನಾವು ಪ್ರವಾಸಿಗನ ರಕ್ಷಣೆ, ಸುರಕ್ಷತೆ ಹಾಗೂ ಅನುಕೂಲತೆ ಇವುಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಹಾಗೂ ಅವರಿಗೆ ಮಾಹಿತಿ ಸರಿಯಾಗಿ ತಲುಪಿಸ್ಬೇಕು. ಯೋಗ್ಯವಾಗಿರ್ತಕ್ಕಂಥ ಎಲ್ಲ ಮಾಹಿತಿ ಅವ್ರಿಗೆ ತಕ್ಷಣದಲ್ಲಿ ಲಭ್ಯ ಆಗುವ ರೀತಿಯೊಳಗೆ ಏನು ಪ್ರಯತ್ನ ಮಾಡಬೇಕು ಮಾಡ್ತಾಯಿದ್ದೀವಿ. ಆ ಕಾರಣಕ್ಕೇ ಇವತ್ತು ಪ್ರವಾಸಿ ಪ್ರಪಂಚದಂಥ ಪತ್ರಿಕೆ ಈ ನಮ್ಮ ಕೆಲಸದೊಳಗೆ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇಂಥ ಹಲವಾರು ಕೆಲಸಗಳು ಆಗಬೇಕಾಗಿವೆ. ಇನ್ನೊಂದು ಮುಖ್ಯವಾಗಿ ನಾವು ಹೇಳಬೇಕಂತ ಹೇಳಿದ್ರೆ, ಈಗ ನಿಮ್ಮ ಜವಾಬ್ದಾರಿ ಕೇವಲ ಪ್ರವಾಸೋದ್ಯಮ ಇಲಾಖೆ ಮಾತ್ರವಲ್ಲ. ಸೊ ಇನ್ನೂ ಬೇರೆ ಖಾತೆಗಳನ್ನು ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಿ. ಸೊ ಇದರ ನಡುವೆ ಈ ಪ್ರವಾಸೋದ್ಯಮ ಇಲಾಖೆಯನ್ನು ನೋಡಿಕೊಳ್ಳುವಂಥದ್ದು ಹೇಗೆ ಸಾಧ್ಯವಾಗುತ್ತೆ? ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೇಗೆ ಸಾಧ್ಯವಾಗ್ತದೆ? ಉಳಿದ ಇಲಾಖೆಗಳು ಅದಾವು, ಅವು ಮಹತ್ವದ ಇಲಾಖೆಗಳೇ. ಆದರೆ ಪ್ರವಾಸೋದ್ಯಮನೂ ಅತ್ಯಂತ ಮಹತ್ವದ ಇಲಾಖೆ. ಈ ಮಹತ್ವದ ಇಲಾಖೆಯನ್ನು ಭಾಳ ಆಸಕ್ತಿಯಿಂದ ಕೆಲಸ ಮಾಡೋದಕ್ಕೆ ನಮಗೂ ಅನುಕೂಲ ಆಗುತ್ತೆ. ಹಾಗೂ ಒಂದು ರೀತಿ ನಮಗೂ ಜ್ಞಾನಾರ್ಜನೆ ಮಾಡುವಂಥ ಅವಕಾಶ, ಹಾಗೂ ನಮ್ಮ ಅನುಭವದ ಹಿನ್ನೆಲೆಯೊಳಗೆ ಏನೆಲ್ಲ ಮಾಡ್ಬೋದು ಅನ್ನುವಂಥ ಪ್ರಯತ್ನ ಮಾಡ್ತಾಯಿದ್ದೇವೆ. ಹಾಗಾಗಿನೇ ಇವತ್ತು ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ನನಗೆ ಬರ್ತಕ್ಕಂಥ ಫೀಡ್ಬ್ಯಾಕ್ ಇವೆಲ್ಲವುಗಳನ್ನ ಪಡೆದುಕೊಂಡು ಹೊಸತನವನ್ನು ನಾವು ರೂಪಿಸ್ತಾ ಇದ್ದೇವೆ. ಈಗ ನೋಡಿ, ನಮ್ಮ ಕರ್ನಾಟಕದೊಳಗೆ
11-12 ಕಡೆ ನಾವು ರೋಪ್ವೇಯನ್ನು ಮಾಡ್ತಾಯಿದ್ದೀವಿ, ಫ್ಯುನಿಕ್ಯುಲರ್ ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದೀವಿ. ಇದೆಲ್ಲ ಹೇಗೆ ಸಾಧ್ಯ ಆಯಿತು, ಹೇಗೆ ಆಗ್ತಾಯಿದೆ? ಅನುಭವ ಹಾಗೂ ನಮಗೆ ದೊರೆತಕ್ಕಂಥ ಫೀಡ್ಬ್ಯಾಕ್, ಮಾರ್ಗದರ್ಶನ ಎಲ್ಲವುಗಳ ಹಿನ್ನೆಲೆಯೊಳಗೆ ನಮ್ಮ ಪ್ರವಾಸೋದ್ಯಮ ನೀತಿ ಏನಿದೆ ಆ ನೀತಿಯ ಒಂದು ಕಾರಣಕ್ಕೆ ಈ ಹೊಸ ಹೊಸ ಆಲೋಚನೆ ಹಾಗೂ ಅವುಗಳ ಅನುಷ್ಠಾನ ಮಾಡ್ತೇವೆ. ಈಗ ಉದಾಹರಣೆಗೆ ನಾವು ಸೀಪ್ಲೇನ್ ತರಬೇಕು ಅಂತ ಮಾಡ್ತಾಯಿದ್ದೀವಿ. ಸಂಪೂರ್ಣವಾಗಿರ್ತಕ್ಕಂಥ ಹೊಸ ಆಲೋಚನೆ ಅಲ್ವೇ? ಅಂಥ ಆಲೋಚನೆಯನ್ನು ಈಗಾಗಲೇ ಚಿಂತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಕರೆದು ಮಾತನಾಡಿದ್ವಿ, 2-3 ಮೀಟಿಂಗ್ ಆಗಿವೆ. ಇನ್ನೇನು ಒಂದು 5-6 ತಿಂಗಳದೊಳಗೆ ಸೀಪ್ಲೇನ್ ತರೋದಕ್ಕೆ ಸಾಧ್ಯ ಆಗ್ಬೋದು ಅಂಥೇಳಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಅಂದರೆ ಇವೆಲ್ಲ ಹೊಸವಲ್ಲ. ಈಗ ಇನ್ನೊಂದು ಉದಾಹರಣೆ ನಿಮಗೆ ಹೇಳೋದಾದರೆ, ಈ ವಾಟರ್ ಬಾಡೀಸ್ ನಮ್ಮ ರಾಜ್ಯದೊಳಗೆ ಅವು ಪಾರಂಪರಿಕ ಪ್ರವಾಸಿ ತಾಣ ಏನದವು, ಐತಿಹಾಸಿಕ ಪ್ರವಾಸಿ ತಾಣ ಏನದವು, ಅವುಗಳ ಸಮೀಪವೇ. ಈಗ ಆಲ್ಮಟ್ಟಿಯಲ್ಲಿರ್ತಕ್ಕಂಥ ವಾಟರ್ ಬಾಡಿ, ಚಿಕ್ಕಸಂಗಮದಾಗಿರುವಂಥ ವಾಟರ್ ಬಾಡಿ, ಇವುಗಳನ್ನು ನಾವು ಅವುಗಳಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ ನೋಡಿನೇ ನಾವು ಪ್ರವಾಸಿ ತಾಣ ಮಾಡ್ಬೋದು. ಅಲ್ಲಿಗೆ ನಾವು ಪ್ರವಾಸಿ ತಾಣ ಮಾಡಿದ್ವಿ ಅಂದರೆ, ಅಲ್ಲಿಗೆ ಸೀಪ್ಲೇನ್ ಹೋತು ಅಂದರೆ ಅವರು ನಿಮಗೆ ಬಿಜಾಪುರಕ್ಕೆ ಹೋಗ್ಬೋದು, ಅವರು ಅಲ್ಲಿಂದ ಕೂಡಲ ಸಂಗಮಕ್ಕೆ ಹೋಗ್ಬೋದು, ಅಲ್ಲಿಂದ ನಿಮ್ಮ ಆಲ್ಮಟ್ಟಿ ಗಾರ್ಡನ್ಗಳನ್ನು, ಮ್ಯೂಸಿಕ್ ಪ್ಲೇಸ್ಗಳನ್ನು ನೋಡ್ಬೋದು, ಬದಾಮಿಗೆ ಹೋಗ್ಬೋದು, ಗೋಲ್ ಗುಮ್ಮಜ್ಜಿಗೆ ಹೋಗ್ಬೋದು. ಇವೆಲ್ಲ ಹೊಸ ಆಲೋಚನೆ, ಹೊಸ ನೀತಿಯ ಕಾರಣ ಬಂದಿರತಕ್ಕಂಥ ಕಾರ್ಯಕ್ರಮ. ಸೊ ಉಳಿದಂತಹ ರಾಜ್ಯಗಳ ಅಭಿವೃದ್ಧಿಯನ್ನು ನೋಡೋದಾದರೆ ನಮ್ಮ ರಾಜ್ಯದ ಅಭಿವೃದ್ಧಿ ಸ್ವಲ್ಪ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್. ಪ್ರವಾಸಿಗರಿಗೆ ಆಕರ್ಷಣೀಯ ಇದೆ, ಅದನ್ನೇ ನಾವು ಮುಚ್ಚಿಟ್ಟಿದ್ವಿ, ಅದನ್ನು ನಾವು ಈಗ ತೆರೆದಿದ್ದೇವೆ. ಈಗ ಉದಾಹರಣೆಗೆ ಹೇಳ್ತೇನೆ ನಿಮಗೆ, ವಿಧಾನಸೌಧಕ್ಕಿಂತ ಇನ್ನೊಂದು ಆಕರ್ಷಣೆ ಮಾಡ್ತಕ್ಕಂಥ ತಾಣ ಇದೆಯಾ? ಆದರೆ ಕಳೆದ 70 ವರ್ಷ ನಾವು ಇದನ್ನು ಯಾವ ಪ್ರವಾಸಿಗೂ ಒಳಗೆ ಬಿಡಲಿಲ್ಲಲ್ಲ. ಇಲ್ಲಿ ಯಾರು ನೌಕರಿ ವರ್ಗಾವರ್ಗಿ ಸಲುವಾಗಿ ಬರ್ತಾರೆ, ಅಥವಾ ರಾಜಕಾರಣಕ್ಕೆ ಬರ್ತಾರೆ, ಅಥವಾ ಸರ್ಕಾರಿ ಕೆಲಸಕ್ಕೆ ಬರ್ತಾರೆ, ಇವರು ಮಾತ್ರ ಒಳಗೆ ಬರ್ತಿದ್ರು ಹೋಗ್ತಿದ್ರು. ಪ್ರವಾಸಿಗರಿಗೆ ಅನುಕೂಲ ಐತೆ, ಪ್ರವಾಸಿಗರನ್ನು ಬಿಡ್ತಾ ಇದ್ದರೆ ಈ ಪ್ರವಾಸಿ ತಾಣವನ್ನು ಇವತ್ತು ಪ್ರವಾಸಿಗರಿಗೆ, ಕರ್ನಾಟಕದವ್ರಿಗೆ, ಹೊರಗಿನವ್ರಿಗೆ ನಾವು ತೆರೆದಿಟ್ಟಿವಲ್ಲ. ಇದು ಒಂದು ಉದಾಹರಣೆ ನಿಮಗೆ ಸಾಕು. ನಮ್ಮ ರಾಜ್ಯ ಹಿಂದೆ ಬಿದ್ದಿದೆ ಅಥವಾ ಆಲೋಚನೆ ಮಾಡೋದರಲ್ಲಿ ಇನ್ನೂ ಕ್ರಮ ತಗೋಬೇಕು ಅನ್ನುವ ನಿಮ್ಮ ಪ್ರಶ್ನೆ ಏನಿದೆ, ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತದೆ ಹಾಗೆ ಅಂತೇಳಿ ನಾನು ತಿಳ್ಕೊತೀನಿ. ಪ್ರವಾಸಿ ಪ್ರಪಂಚ